ಮೇ 26ಕ್ಕೆ ಕೇರಳಂಗೆ ಮುಂಗಾರು ಪ್ರವೇಶ ಆಗುತ್ತೆ. ವಾಡಿಕೆಗಿಂತ ಮುಂಚಿತವಾಗಿಯೇ ಮುಂಗಾರು ಪ್ರವೇಶ ಆಗ್ತಾ ಇದೆ. ಕೇರಳಂ ರಾಜ್ಯಕ್ಕೆ ಸಾಮಾನ್ಯವಾಗಿ ಜೂನ್ 1ರಂದು ಮುಂಗಾರು ಕೇರಳಂಗೆ ಪ್ರವೇಶ ಮಾಡ್ತಾ ಇತ್ತು. ಈ ಬಾರಿ ಸುಮಾರು 1 ವಾರ ಮುಂಚಿತವಾಗಿ ಮುಂಗಾರು ಎಂಟ್ರಿ ಆಗ್ತಾ ಇದೆ. ಈಗಾಗಲೇ ಅಂಡಮಾನ್ಗೆ ಎಂಟ್ರಿ ಆಗಿರುವ ಮುಂಗಾರು ಕೇರಳಂನತ್ತ ಮುಂಗಾರು ಮಾರುತ ವೇಗವಾಗಿ ಬೀಸ್ತಾ ಇದೆ. ಜೂನ್ನ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಮಾಡುತ್ತಾ ಹಾಗಿದ್ರೆ ಕೇರಳಕ್ಕೆ 1 ವಾರ ಮುಂಚೆ ಮುಂಗಾರು ಪ್ರವೇಶ ಆಗ್ತಾ ಇರೋದ್ರಿಂದ ರಾಜ್ಯಕ್ಕೂ ಕೂಡ ಜೂನ್ ಮೊದಲ ವಾರದಲ್ಲೇ ಮುಂಗಾರು ಪ್ರವೇಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಗಾಳಿ ಸಹಿತ ಮಳೆಯಾಗಿದೆ. ಕೊಲ್ಹಾರ ತಾಲೂಕಿನ ಮಸೂತಿಯಲ್ಲಿ ಬಾಳೆ ಬೆಳೆ ನಾಶವಾಗಿದೆ. 10 ಎಕರೆ ಪ್ರದೇಶದ ಬಾಳೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಕೊಯ್ಲಿಗೆ ಬಂದಿದ್ದಂತಹ ಬಾಳೆ ಫಸಲು ಯಾವ ರೀತಿ ನೆಲಕಚ್ಚಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಗಾಳಿ ಸಹಿತ ಮಳೆಗೆ ಸಂಪೂರ್ಣವಾಗಿ ಬಾಳೆ ಬೆಳೆ ನಾಶವಾಗಿದೆ. ನಮಸ್ಕಾರ ಸರ್. ನಿಮ್ದು ಈ ಹೊಲದಲ್ಲಿ ಎಷ್ಟಿದೆ ನಿಮ್ದು ಎಕರೆ ಬೆಳೆ? 2 ಎಕರೆ 34 ಕುಂಟೆ ಬಾಳೆ ಹಚ್ಚಿ ಸರ್. ಒಂದ್ ವರ್ಷ ಆಯ್ತ್ರಿ. ಇನ್ನೊಂದ್ ತಿಂಗಳಿಗೆ ಒಂದ್ ವರ್ಷ ಇದ ನಮ್ ಪೀಕ್ ಅತ್ತೆ ಚಲೋ ನಾವ್ ಅಗದಿ ಚಂದಾಗ ಅಗಾತೆ ಬೆಳೆಸಿದ್ದೇವ್ರಿ. ಒಟ್ಟು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ತಾವು? 3 ಲಕ್ಷ ಖರ್ಚು ಮಾಡಿ ಸರ್. 3 ಲಕ್ಷ ಖರ್ಚು ಮಾಡಿ ಬಾಳೆನ ಚೆನ್ನಾಗಿ ತಂದಿದ್ರಿ. ಸರ್. ಆದ್ರೆ ನಿನ್ನೆ ಗಾಳಿಗೆ ಇದು ಬೆಳೆ ಮಳಿ ಗಾಳಿಗೆ ಎಲ್ಲಾ ಪೂರ ಬಿದ್ಬಿಟ್ಟೆ ಸರ್. ಏನು ಈ ತರ ಬಿದ್ದಿದೆ ರೀ ನಿಮ್ದೆಲ್ಲ? ನೀವು ಸರ್ಕಾರಕ್ಕೆ ಏನಾದರೂ ಕೇಳ್ಕೋಬೇಕಂತೀರಾ? ಉತ್ತರ ಪ್ರದೇಶದಲ್ಲಿ ಮಳೆಯ ರೌದ್ರಾವತಾರ ಮುಂದುವರೆದಿದೆ. ಸಾವು ನೋವು ಸಂಭವಿಸ್ತಾ ಇದೆ. ಬಿರುಗಾಳಿ ಮಳೆಗೆ 117ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ 23 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಗಾಳಿ ಮಳೆಗೆ 79ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಮನಗರದಲ್ಲಿ ಬಿಸಿಲು ಗಾಳಿಯ ಹೊಡೆತಕ್ಕೆ ನೆಲಕಚ್ಚಿದ ಮಾವು. ಮರದಿಂದ ಬಿದ್ದು ನೆಲದಲ್ಲೇ ಮಾವು ಕೊಳಿತಾ ಇದೆ. ಮತ್ತೊಂದು ಕಡೆ ಮಾವಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಅಳಲು ರೈತರದ್ದು. ಮಾವು ಕಟಾವು ಮಾಡದೆ ಮರದಲ್ಲೇ ಬಿಟ್ಟಿದ್ದಾರೆ ರೈತರು. ಮಾವಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅಂತ ಕಟಾವು ಮಾಡಿಲ್ಲ. ಇನ್ನು ಮಳೆ ಬರ್ತಾ ಇರೋದ್ರಿಂದ, ಗಾಳಿ ಬೀಸ್ತಾ ಇರೋದ್ರಿಂದ ಮರದಲ್ಲಿರುವಂತಹ ಮಾವಿನಕಾಯಿ ಹಣ್ಣುಗಳೆಲ್ಲವೂ ಕೂಡ ಉದುರಿ ಹೋಗ್ತಿವೆ. ಸರ್, ಕರೆಕ್ಟ್ ಸರಿಯಾದ ಟೈಮ್ಗೆ ಮಳೆ ಆಗಿಲ್ಲ. ಮತ್ತು ಬಿಸಿಲು ತಾಪಮಾನ ಹೆಚ್ಚಿಗೆ ಆಯಿತು. ನಮ್ಮದು ಈ ರಾಮನಗರ ಡಿಸ್ಟಿಕ್ ಏನಿದೆ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳಿಂದನೇ ತುಂಬಿರೋದು. ಹೀಗಾಗಿ ಏನಾಗ್ತಿದೆ ಅಂದರೆ ಇಲ್ಲಿ ಬೆಟ್ಟ ಗುಡ್ಡಗಳ ಕಾವು ಕೂಡ ತುಂಬ ಜಾಸ್ತಿ ಆಯಿತು. ನಮಗೆ ತುಂಬ ಜಾಸ್ತಿಯಾಗಿ ಕರೆಕ್ಟ್ ಟೈಮ್ಗೆ ಮಳೆ ಬರದೇ ಇರೋ ಕಾರಣದಿಂದ ಕಾಯೆಲ್ಲ ಒಣಗಿ ಈ ಥರ ಆಗಿ ಬೀಳ್ತಾ ಇದೆ. ಮತ್ತು ಈಗ ಸ್ವಲ್ಪ ಮಳೆ ಬರ್ತಾ ಇದೆ. ಮಳೆ ಬಂದರೂ ಮಳೆ ಜೊತೆಲಿ ಗಾಳಿ ಜಾಸ್ತಿ ಆಗಿರೋದ್ರಿಂದ ಕಾಯಿಗಳು ನಿಲ್ತಾ ಇಲ್ಲ. ಯಾಕಂದರೆ ತೊಟ್ಟು ಒಣಗಿಬಿಟ್ಟಿದೆ ಬಿಸಿಲಿಗೆ. ಮರನೂ ಒಣಗಿದೆ, ತೊಟ್ಟು ಒಣಗಿಬಿಟ್ಟಿದೆ, ಎಲ್ಲ ಒಣಗಿಬಿಟ್ಟಿದೆ. ಹೀಗಾಗಿ ಈ ಪರಿಸ್ಥಿತಿಯಾಗಿ ಕಾಯಿ ಕೆಳಿಕೆ ತುಂಬ ಬಿದ್ದಿದೆ ಸರ್. ಕರೆಕ್ಟ್ ಸರಿಯಾದ ಟೈಮ್ಗೆ